ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್, ನನಗೇನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಿದೆ ಸರಿಯಾಗಿ ಹೇಳಿ. ಗಂಗೆ, ಹಾಗೆಲ್ಲ ಏನೂ ಇಲ್ಲಮ್ಮ. ಅದು ನಾವೆಲ್ಲರೂ ಸೇರ್ಕೊಂಡು ನಿನ್ನ ಮತ್ತೆ ಅಭಯ್ನ ಇನ್ನೂ ಹತ್ರ ಮಾಡೋಣ ಅಂತ ಮಾತಾಡ್ಕೋತಿದ್ವಿ ಅಷ್ಟೇ. ಟೈಮ್ ಆಗೋಗಿದೆ, ಎಲ್ಲರೂ ಹೊರಡೋಣವಾ? ಗಂಗೆ, ನಾನು ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಬಾ. ಇಲ್ಲ ಅಕ್ಕ, ಇಲ್ಲಿ ಬೇರೆ ಏನೋ ವಿಷಯ ಇದೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಹೇಳಿ ಅಭಯ್, ಏನದು? ಅಭಯ್, ನಿಮ್ಮನ್ನೇ ಕೇಳ್ತಾ ಇರೋದು. ಏನದು ಹೇಳಿ. ನೀವ್ ಈ ರೀತಿ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಚಂದ್ರಪ್ಪನವ್ರೆ. ನಾನೇನ್ ಮಾಡ್ದೆ ಬಿಗ್ರೆ? ಈಗ ನನ್ನಿಂದ ಏನ್ ತಪ್ಪಾಯ್ತು? ಏನ್ ತಪ್ಪಾಯ್ತು ಅಂತನಾ? ನೀವು ನಮ್ಮ ಆಫೀಸಲ್ಲಿ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಿರೋದು ತಪ್ಪಲ್ವಾ? ಯಾಕೆ ಬಿಗ್ರೆ ಈ ಥರ ಮಾಡಕ್ ಹೋದ್ರಿ? ರೀ, ಇವ್ರು ಏನ್ ಹೇಳ್ತಾ ಇದ್ದಾರೆ? ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀರಾ? ಅದು ಅಭಯ್ ಆಫೀಸ್ ಅಲ್ಲ. ಮಾತಾಡಿ ಬೀಗ್ರೆ. ನಿಜಾನೇ, ಆದ್ರೆ ನಿಮಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಾರಾಯಣ ಅವರೇ, ನಮಸ್ಕಾರ ಚಂದ್ರಣ್ಣ. ನಮಸ್ತೆ ಚಂದ್ರಣ್ಣ. ಅರೆ, ನೀವೇನಿಲ್ಲಿ? ಹೌದು ಚಂದ್ರಣ್ಣ, ನಿಮ್ಮನ್ನು ಹುಡ್ಕೊಂಡು ಅಭಯ್ ಆಫೀಸ್ಗೆ ಹೋಗಿದ್ವಿ. ಆಗ ಗೊತ್ತಾಯ್ತು ನೀವು ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ನಿಮ್ಮನ್ನ ಆ ಥರ ನೋಡಿ ನಮಗೆ ತುಂಬ ಬೇಜಾರಾಯ್ತು. ಅದಕ್ಕೆ ಏನ್ ವಿಷಯ ಕೇಳೋಣ ಅಂತ ಇಲ್ಲಿಗೆ ಬಂದ್ವಿ ಚಂದ್ರಣ್ಣ. ಇವ್ರಿಗೆಲ್ಲ ಯಾವ ವಿಷಯನೂ ಗೊತ್ತೇ ಇರಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಮುಚ್ಚಿಟ್ಟ ವಿಷಯ ನಮ್ಮಿಂದ ಎಲ್ರಿಗೂ ಗೊತ್ತಾಗೋಯ್ತು. ಬೀಗ್ರೆ, ನನ್ನನ್ನು ತಪ್ಪಾಗಿ ತಿಳ್ಕೋಬೇಡಿ. ಎಲ್ಲ ಕಳ್ಕೊಂಡು ಊರ್ ಬಿಟ್ಟು ಬೆಂಗಳೂರಿಗೆ ಬಂದಾಗ ಜೀವನ ನಡೆಸೋದಕ್ಕೆ ನನಗೊಂದು ಕೆಲಸ ಬೇಕಾಗಿತ್ತು. ಕೆಲಸ ಹುಡುಕೋವಾಗ ನನಗೆ ಈ ಸೆಕ್ಯೂರಿಟಿ ಕೆಲಸ ಸಿಕ್ತು. ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ನಮ್ಮ ಅಭಯ್ ಆಫೀಸು ಅಂತ. ನನ್ನ ಮನೆ ಸಂಸಾರ ನಡೆಸೋದಕ್ಕೋಸ್ಕರ ನನಗೆ ಕೆಲಸದ ಅವಶ್ಯಕತೆ ಇತ್ತು. ಹಾಗಾಗಿ ಈ ವಿಷಯನ ಎಲ್ಲರಿಂದನೂ ಮುಚ್ಚಿಟ್ಟು ನಾನು ಅಲ್ಲೇ ಕೆಲಸ ಮಾಡಬೇಕಾಯ್ತು. ಒತ್ಸಲ, ಈ ವಿಷಯನ ನಿನ್ನಿಂದನೂ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು. ನೀವ್ಯಾಕ್ರಿ ಕ್ಷಮೆ ಕೇಳ್ತೀರಾ? ನಾವೆಲ್ಲ ಉಪವಾಸ ಇರಬಾರ್ದು ಅಂತ ತಾನೇ ನೀವೀ ಕೆಲಸ ಮಾಡಿದ್ದು. ಇದರಿಂದ ನನಗೆ ಯಾವ ಅವಮಾನನೂ ಆಗ್ತಿಲ್ಲ ರೀ. ಬದಲಾಗಿ ಹೆಮ್ಮೆ ಆಗ್ತಾ ಇದೆ. ಈ ವಯಸ್ಸಲ್ಲಿ ನೀವು ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ಅನ್ನೋದು ಒಂದನ್ನು ಬಿಟ್ರೆ ನಿಮ್ಮ ಬಗ್ಗೆ ನಾಚಿಕೆ ಪಡೋವಂಥ ಕೆಲಸ ನೀವ್ಯಾವುದೂ ಮಾಡಿಲ್ವಲ್ಲ. ನಮ್ಗೇನಾದ್ರೂ ಈ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮ್ಮನ್ನ ಈ ಸಂಕಟಕ್ಕೆ ದೂಡ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಈಗ ಕ್ಷಮೆ ಕೇಳೋ ಸರ್ದಿ ನಮ್ದು ಚಂದ್ರಣ್ಣ. ಅದಕ್ಕೋಸ್ಕರನೇ ನಿಮ್ಮನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದು. ಚಂದ್ರಣ್ಣ, ನಮ್ಮಿಂದ ನಿಮಗೆ ತುಂಬಾ ದೊಡ್ಡ ಅನ್ಯಾಯ ಆಗೋಯ್ತು. ಅವನು ಯಾರೋ ನಿಮ್ಮ ಮೇಲೆ ಆಪಾದನೆ ಹೊರಿಸಿ
ಊರಿಂದ ಆಚೆ ಹಾಕ್ಬಿಟ್ಟ. ಅದಕ್ಕೆ ಈಗ ಅವನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಲಕ್ವ ಹೊಡೆದಿದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕಲ್ವಾ ಚಂದ್ರಣ್ಣ? ಅನುಭವಿಸ್ಲಿ ಬಿಡು. ಹಾಗೆಲ್ಲ ಹೇಳ್ಬೇಡಿ. ಆಗಿದ್ದಾಗೋಯ್ತು. ಅವನು ಬೇಗ ಹುಷಾರಾಗ್ಲಿ. ಪಾಪ ಅನ್ಸುತ್ತೆ. ಚಂದ್ರಣ್ಣ, ನಿಮ್ದೆಷ್ಟು ಒಳ್ಳೆ ಮನಸ್ಸು. ಇಷ್ಟೆಲ್ಲ ಅನ್ಯಾಯ ಮಾಡಿದವನಿಗೂ ನೀವು ಕೆಟ್ಟದ್ದು ಬಯಸ್ತಾ ಇಲ್ಲ ನೋಡಿ. ನಿಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ. ದೇವ್ರ ಅಪ್ಪಣೆ ಆಗಿದೆ ಚಂದ್ರಣ್ಣ. ನೀವು ಊರಿಗೆ ಬಂದು ಅಧಿಕಾರ ಸ್ವೀಕರಿಸಲೇಬೇಕು. ಚಂದ್ರಣ್ಣ, ಹಾಗೆ ಆಗ್ಲೋ ಈಗ್ಲೋ ಹೋಗೋ ಜೀವಕ್ಕೆ ಬಂದು ಬಾಯಿಗೆ ನೀರು ಬಿಟ್ಟು ಸದ್ಗತಿ ಕೊಡಬೇಕು ಚಂದ್ರಣ್ಣ. ನಾನು ಹೇಳಿಲ್ವಾ ಚಂದ್ರು, ಒಂದ್ ದಿವಸ ಅಲ್ಲ ಒಂದ್ ದಿವಸ ನಿನ್ನ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ ಅಂತ. ನೋಡು. ನಿಜ ಅಪ್ಪ. ಬೀಗ್ರೆ, ಒಳ್ಳೆಯವ್ರಿಗೆ ಕಷ್ಟ ಬರ್ಬೋದು, ಆದ್ರೆ ಸೋಲಾಗಲ್ಲ ಅನ್ನೋದಿಕ್ಕೆ ಇದೇ ಸಾಕ್ಷಿ. ಹೌದಣ್ಣ, ನಿಮ್ಮ ಒಳ್ಳೆತನನೇ ಇವತ್ತು ನಿಮ್ಮನ್ನ ಕಾಪಾಡಿದೆ. ನೀವಿದನ್ನ ತಿರಸ್ಕಾರ ಮಾಡದೆ ಊರ್ಗ್ ಹೋಗಿ ಅಧಿಕಾರನ ಸ್ವೀಕಾರ ಮಾಡಿ. ಹೌದು ರೀ, ಯಾವತ್ತಿಂದನೋ ನಾನು ಕನ್ಸು ಕಾಣ್ತಾ ಇದ್ದೆ. ಇವತ್ತು ಆ ಕನಸು ನನ್ಸಾಗ್ತಾ ಇದೆ. ಊರಿಗೆ ಹೋಗೋದಿಕ್ಕೆ ಸಿಕ್ಕಿರೋ ಈ ಪುಣ್ಯನ ನಾನು ಯಾಕೆ ತಿರಸ್ಕರಿಸ್ಲಿ? ಇದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಊರಿಗೆ ಹೋಗೇ ಹೋಗ್ತೀನಿ. ನಾನ್ ಹೇಳ್ತೀನಿ ಅದನ್ನ. ಗಂಗೆ, ಇವ್ರನ್ನೆಲ್ಲ ಎಷ್ಟು ಕೇಳಿದ್ರು ಯಾರು ಬಾಯ್ ಬಿಡಲ್ಲ. ಅದಕ್ಕೆ ನಿನ್ಗೆ ಇವತ್ತು ಸತ್ಯ ಹೇಳ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಯಾಕೆ ನಿನ್ ಗಂಡ ನಿನ್ನಿಂದ ದೂರ ಇದ್ದ? ನಿನಗ್ ಹುಷಾರಿಲ್ಲ ಅಂತಂದ್ರೆ ನಿನಗೇನಾಗಿದೆ? ಇವರೆಲ್ಲ ಸೇರ್ಕೊಂಡು ವ್ಯಾಲೆಂಟೈನ್ಸ್ ಡೇನ ಯಾಕೆ ಪ್ಲಾನ್ ಮಾಡಿದ್ದಾರೆ? ಇದನ್ನೆಲ್ಲ ನಾನು ಹೇಳ್ತೀನಿ. ಇವತ್ತು ನಿನ್ಗೆಲ್ಲ ಸತ್ಯನೂ ಗೊತ್ತಾಗ್ಬೇಕು ಗಂಗೆ. ಅಕ್ಕ ಪ್ಲೀಸ್. ಅಭಯ್, ನೀನ್ ಏನು ಮಾತಾಡ್ಬೇಡ ಆಯ್ತಾ? ನೋಡಿ ಅಖಿಲ್ ಅವ್ರೆ, ಇದು ನಮ್ ವಿಷಯ, ನಾವು ಬಗೆಹರಿಸ್ಕೋತೀವಿ. ನೀವು ದಯವಿಟ್ಟು ಮಧ್ಯ ಬರಬೇಡಿ. ಗೌರಿ, ನಂಗೆ ನಿನ್ನ ಮತ್ತೆ ಗಂಗೆ ಮಧ್ಯ ಯಾರಿಗ್ ನ್ಯಾಯ ಕೊಡಿಸ್ಬೇಕು, ಯಾರ್ ಪರ ನಿಲ್ಬೇಕು ಏನು ಅರ್ಥ ಆಗ್ತಾ ಇಲ್ಲ.